हुमनाबाद तालुके के मोड़केरा ग्राम में शनिवार को धमाके में घायल हुए लोगों को देखने बीदर जिला प्रभारी मंत्री ईश्वर खंडे और नगर सभा प्रशासनिक एवं हज मंत्री रहीम खान और एमएलसी डॉक्टर चंद्रशेखर पाटिल के साथ पूर्व मंत्री राजशेखर पाटिल पहुंचे ड्रीम्स अस्पताल में नेताओं ने घायलों के इलाज के बारे में डॉक्टरों से जानकारी ली और डॉक्टरों को अच्छा इलाज करने के निर्देश दिए। पूर्व मंत्री राजशेखर पाटिल के गृह तालुका हुमनाबाद में यह हादसा होने से पाटिल अधिक चिंतित थे और शनिवार को यह जब धमाका हुआ तो लोगों के घायल होने की सूचना मिली। उस समय पाटिल बेंगलुरु में थे, लेकिन वह फोन पर संपर्क कर हालात का जायजा ले रहे थे। इसके साथ साथ शनिवार को ही डीसीसी बैंक के उपाध्यक्ष अभिषेक पाटिल घटनास्थल का दौरा किए। पूर्व मंत्री राजशेखर पाटिल ने शनिवार को केपी न्यूज से फोन पर बात करते हुए बताया कि रविवार को मंत्रियों के साथ पहुंच रहे हैं। आज उन्होंने अस्पताल में घायल बच्चों के माँ बाप को हिम्मत दिलाई और कार्यवाही करने का आश्वासन दिया। कैमरामैन पपुराज का कवरेज। ನಾನು ಹುಮ್ನಾಬಾದಲ್ಲಿರ್ತಕ್ಕಂಥ ಡಿವೈಎಸ್ಪಿ ಫೋನ್ ಮಾಡಿ ಮಾನ್ಯ ದಂಡಾಧಿಕಾರಿಗಳಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿ ಭೇಟಿ ಕೊಡಿ, ಅಲ್ಲಿ ಏನು ಪರಿಸ್ಥಿತಿ ಇದೆ ಎಂಬುದೆಲ್ಲರೂ ಕೂಡ ಮಾಹಿತಿ ಕೊಡಿ ಅಂತ ಹೇಳಿದಾಗ ಅಲ್ಲಿ ಹೋಗಿ ಅವರೆಲ್ಲ ನೋಡಿ ಸುಮಾರು 5 ಜನ ಮಕ್ಕಳು ಮತ್ತು ಹಿರಿಯರು 6 ಜನ ಇದ್ದಾರೆ ಇದರಲ್ಲಿ. ನಾನು ಅದೇ ಕೇಳ್ತಾ ಇದ್ದೆ, ನಾನು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳ ದೂರವಾಣಿ ಮೂಲಕ ಫೋನ್ ಮಾಡಿದಾಗ ಅವರು ಕೂಡ ಅದೇ ಹೇಳ್ತಾ ಇದ್ರು, ಇದು 2ನೇ ಬಾರಿ 4ನೇ ಬಾರಿಯಲ್ಲಿ ಆಗ್ತಾ ಇದೆ, ಅದೇ ಇದರಲ್ಲಿ ಆಗ್ತಾ ಇದೆ. ಇದು ಬಹಳ ಗಂಭೀರವಾದಂತಹ ಪ್ರಶ್ನೆ. ನಾನು ಸಚಿವರಿಗೆ ಕೂಡ ಹೇಳಿದ್ದೀನಿ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ತನಿಖೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಪಾಪ ಬಹಳ ಬಡವರು, ಇವತ್ತು ಅವರಿಗೆ ಸರ್ಕಾರ ವತಿಯಿಂದ ಎಲ್ಲ ಖರ್ಚು ವೆಚ್ಚ ಬರ್ತದೆ ಹಾಸ್ಪಿಟಲ್, ಅದೆಲ್ಲರೂ ಕೂಡ ಸರ್ಕಾರ ವತಿಯಿಂದ ತುಂಬಿಸಬೇಕು ಅಂತ ನಾನು ಮಾನ್ಯ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನಾನು ಹೇಳಿದ್ದೀನಿ. ಅವರು ಕೂಡ ಸ್ಪಂದಿಸಿ ಅವಾಗಲೇ ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಈ ಖರ್ಚು ವೆಚ್ಚ ಬಗ್ಗೆ ಹೇಳಿದ್ದಾರೆ. ಇವತ್ತು ಎಲ್ಲಿ ಹೈದರಾಬಾದ್ದಲ್ಲಿ ಇರ್ತಕ್ಕಂಥ ಪೇಷಂಟ್ ಮತ್ತು ಶಿವಲಾಪುರದಲ್ಲಿ ಇಬ್ರು ಕೂಡ ಸ್ವಲ್ಪ ಗಂಭೀರತೆ ಇದೆ. ಇವತ್ತು ಇಲ್ಲಿ ಕೂಡ ನಾವು 4 ಜನ ನೋಡಿದಾಗ ಗುರುನಾನಕ್ ಅಲ್ಲಿ ಹೋಗಿದ್ದಲ್ಲಿ ಕೂಡ ಅಲ್ಲೂ ಪಾಪ ಪೇಷಂಟ್ ಆಪರೇಷನ್ ಆಗಿದೆ. ಸಣ್ಣ ಮಕ್ಕಳೆಲ್ಲ, ಆ ಮಕ್ಕಳಿಗೆ ನೋಡಿದ್ರೆ ಒಂಥರ ಬಹಳ ನೋವಾಗ್ತಾ ಇದೆ. ಈ ಘಟನೆ ಬಹಳ ಗಂಭೀರತೆ ಸರ್ಕಾರ ತಗೊಂಡಿದೆ ಅಂತ ನಾನು ಭಾವಿಸ್ತೇನೆ. ಆದಷ್ಟು ಬೇಗನೆ ಯಾರೇ ತಪ್ಪಿಸ್ತಿರಲಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ। अन्य जानकारी के लिए चैनल को लाइक शेयर सब्सक्राइब जरूर करें। धन्यवाद।